ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟಂತ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ, ರಾಜಕೀಯ ಎಳೆ ಎಳೆಯಾಗಿ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರೇ, SDRF ಅಂದ್ರೆ ಏನು? ಈ ಬರಗಾಲದ ಸಂದರ್ಭದಲ್ಲಿ ಅದು ಹೇಗೆ ನೆರವಿಗೆ ಬರುತ್ತೆ? ಇದಕ್ಕಿರುವಂತ ಮಾನದಂಡಗಳಾದರೂ ಏನು? ಈ ಬರಗಾಲದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ SDRF ಬಳಕೆಗೆ ಬರ ಘೋಷಣೆ ಮಾಡೋದು ಹೇಗೆ? ಬೇಸಿಕಲಿ ಈ ನಿಧಿ ರಾಜ್ಯಕ್ಕೆ ಬರೋದು ಹೇಗೆ? ಕೇಂದ್ರದ ಪಾಲೆಷ್ಟು ಇದರಲ್ಲಿ? ಸೊ ರಾಜ್ಯದ ಪಾಲೆಷ್ಟು? ಬರಗಾಲ ಅಲ್ಲದೆ ಬೇರೆ ಯಾವ ವಿಪತ್ತುಗಳ ಸಂದರ್ಭದಲ್ಲಿ ನಿಧಿ ನೆರವಿಗೆ ಬರುತ್ತೆ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಈ ನಿಧಿ ಕೊಡದಿದ್ರೆ ಏನ್ ಮಾಡಬೇಕು? ನೋಡೋಣ ಇವತ್ತಿನ ಎಳೆ ಎಳೆಯಾಗಿ. ಇವತ್ತಿನ ಎಳೆಯಲ್ಲಿ ನಾವು SDRF ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಇದರ ಬಗ್ಗೆ ತಿಳಿಯೋಣ. ನೋಡಿ, ರಾಜ್ಯವನ್ನ ಕಾಡ್ತಿರುವಂತಹ ಬರಗಾಲದ ಸ್ಥಿತಿಯಲ್ಲಿ ಈ SDRF ಅಂದ್ರೆ ರಾಜ್ಯ ವಿಪತ್ತು ಸ್ಪಂದನಾ ನಿಧಿಯನ್ನ ಹೇಗೆ ಪಡೆಯಬಹುದು ಅನ್ನೋದನ್ನ ಮೊದಲು ನೋಡೋಣ. ನಂತರ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಸೆಕ್ಷನ್ 48 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ಅಡಿಯಲ್ಲಿ ಸ್ಥಾಪಿಸಲಾದಂತಹ ಈ SDRF ನಿಧಿಯ ಪ್ರತಿ ಎಳೆಯನ್ನು ಕೂಡ ನೋಡ್ತಾ ಹೋಗೋಣ, ತಿಳಿಯೋಣ. ಕರ್ನಾಟಕದಲ್ಲಿ ಈಗ ತೀವ್ರ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಬರ ಘೋಷಣೆ ಮಾಡುವ ಮಾತನಾಡಿದ್ದಾರೆ. ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಜನರ ಅಭಿಪ್ರಾಯ ಮತ್ತು ವರದಿಯನ್ನು ತರಿಸ್ಕೊಂಡು ಏನು ಡ್ರಾಟ್ ಬಗ್ಗೆ ಚಿಂತನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾನು ಡ್ರಾಟ್ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳು ಬರಗಾಲ ಘೋಷಣೆ ಮಾಡೋ ಮಾತನಾಡಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ಈಗ ಕರ್ನಾಟಕಕ್ಕೆ ಎದುರಾಗ್ತಿರುವಂತಹ ಪ್ರಸ್ತುತ ಬರ ಪರಿಸ್ಥಿತಿಯನ್ನ ಎದುರಿಸಲು ಮತ್ತು SDRF ಹಣ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. SDRF ಅಂದರೆ ಏನು? 5W 1H. ರಾಜ್ಯದಲ್ಲಿ ಬರ ಘೋಷಣೆ ಹೇಗೆ? ನೋಡಿ, ರಾಜ್ಯ ಸರ್ಕಾರ ತಾನೇ ಸ್ವತಃ ನೇರವಾಗಿ ಬರ ಎಂದು ಘೋಷಣೆ ಮಾಡುವಂತಿಲ್ಲ. ಕೇಂದ್ರ ಸರ್ಕಾರದ ಬರ ನಿರ್ವಹಣೆ ಕೈಪಿಡಿ ನಿಯಮಗಳ ಈ ಒಂದು ಪ್ರಕಾರವೇ ನಡೆಯಬೇಕು. ಇದರ ಪ್ರಕಾರ ಮೊದಲು ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಯಬೇಕು. ಮೊದಲು ರಾಜ್ಯದ ಹವಾಮಾನ ಕೇಂದ್ರಗಳ ಮೂಲಕ ಮಳೆ ಕೊರತೆ, ತೇವಾಂಶದ ಕೊರತೆ ಮತ್ತು ಉಪಗ್ರಹ ಚಿತ್ರಗಳ ಮೂಲಕ ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಬೇಕು. ನಂತರ ಎರಡನೇ ಹಂತದಲ್ಲಿ ನೆಲಮಟ್ಟದ ಪರಿಶೀಲನೆ, ಕಂದಾಯ ಮತ್ತು ಕೃಷಿ ಅಧಿಕಾರಿಗಳು ಜಂಟಿಯಾಗಿ 10% ಹಳ್ಳಿಗಳಿಗೆ ಭೇಟಿ ನೀಡಿ ಪ್ರತ್ಯಕ್ಷವಾಗಿ ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸಬೇಕು. ಬೆಳೆ ಹಾನಿ 33%ಗಿಂತ ಹೆಚ್ಚಿದ್ರೆ ಅದನ್ನ ಬರ ಅಂತ ಪರಿಗಣಿಸಲಾಗುತ್ತದೆ. ನಂತರ ಈ ವರದಿಗಳ ಆಧಾರದ ಮೇಲೆ ರಾಜ್ಯ ಸಚಿವ ಸಂಪುಟ ಉಪಸಮಿತಿಯು ಚರ್ಚೆ ಮಾಡಿ ಯಾವೆಲ್ಲ ತಾಲೂಕುಗಳು ಬರಪೀಡಿತ ಅಂತ ರಾಜ್ಯ ಪತ್ರದಲ್ಲಿ ಬರ ಘೋಷಣೆಯನ್ನ ಮಾಡುತ್ತದೆ. ಬರಗಾಲವನ್ನ ಘೋಷಣೆ ಮಾಡಬೇಕಾಗಿದ್ರೆ ಈ ಎಲ್ಲ ಮಾರ್ಗಸೂಚಿಗಳ ಮೂಲಕ ಕರ್ನಾಟಕವೇ ಎಂಬ ಮಾಹಿತಿ ನೀಡಿದ್ರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ. ಬರಗಾಲ ಡಿಕ್ಲೇರ್ ಮಾಡೋದು ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ 2009ರಲ್ಲಿ ಒಂದು ಮ್ಯಾನ್ಯುವಲ್ ತಂತು. ಅದಾದ ನಂತರ ನಾವು ಎಲ್ಲ ಕ್ಲೈಮ್ ಮಾಡಿ ಅದು ಸರಿ ಇಲ್ಲ ಅಂದು ಇವೆಲ್ಲ ಮಾಡಿ, ಅಫ್ಕೋರ್ಸ್ ನಮ್ಮ ರಾಜ್ಯ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅದಕ್ಕೆ. ಬರ ಉಸ್ತುವಾರಿ ಕೇಂದ್ರ ಸ್ಥಾಪನೆ ಮಾಡಿದ್ದು ದೇಶದಲ್ಲಿ ನಮ್ಮ ರಾಜ್ಯ ಮೊದಲಿಗೆ 88ರಲ್ಲಿ ಮಾಡಿದ್ದು. ನಾವು 90ರಲ್ಲಿ ನಾನು ಸೇರಿಕೊಂಡು ಇದ್ದಿದ್ದು. ಸೊ 88ರಲ್ಲಿ ಬರ ಡಿಕ್ಲರೇಷನ್ ಮಾಡಲಿಕ್ಕೆ ಆಗಲೇ ಒಂದು ಪ್ರೊಸೀಜರ್ ಮಾಡಿದ್ವಿ ನಾವು. ಅದನ್ನೇ ಅವರು ಅಳವಡಿಕೆ ಮಾಡಿಕೊಂಡ್ರು. ಭಾಳ ಬರ ನಿರ್ವಹಣೆಗೆ SDRF ಬಳಸಿಕೊಳ್ಳೋದು ಹೇಗೆ? ನೋಡಿ, ಬರ ಘೋಷಣೆಯಾದ ತಕ್ಷಣವೇ ರಾಜ್ಯ ಸರ್ಕಾರ ತನ್ನ ಬಳಿ ಇರುವಂತಹ SDRF ನಿಧಿಯಿಂದ ತಕ್ಷಣವೇ ಹಣ ಬಿಡುಗಡೆ ಮಾಡಿ ಜಿಲ್ಲಾಧಿಕಾರಿಗಳ PD ಖಾತೆಗೆ ಹಾಕಬಹುದು. ಈ ಹಣವನ್ನ ಕುಡಿಯುವ ನೀರು ಪೂರೈಕೆ, ಮೇವಿನ ಬ್ಯಾಂಕ್ ಸ್ಥಾಪನೆ ಮತ್ತು ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಥವಾ ಬೆಳೆ ನಷ್ಟದ ಆರಂಭಿಕ ನೆರವು ಎಲ್ಲವನ್ನು ಕೂಡ ನೀಡಲು ಬಳಸಬಹುದು. ಆದರೆ ಇದು ಕೇವಲ ಸಣ್ಣ ರೈತರು ಹಾಗೂ ಮಧ್ಯಮ ಹಿಡುವಳಿ ರೈತರಿಗೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ದೊಡ್ಡ ಹಿಡುವಳಿದಾರರಿಗೆ ಕೇವಲ 2 ಎಕರೆಗೆ ಮಾತ್ರ ಪರಿಹಾರವನ್ನು ಪಡೆಯಲು ಅವಕಾಶವಿದೆ ಎಂಬಂತಹ ಮಾಹಿತಿಯನ್ನು ನೀಡಿದರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ.
ನಾರ್ಮ್ಸಲ್ಲಿ ಏನು ಕೊಡಬೇಕು, ಇವಾಗ 10,000 ಎಕರೆ ಕ್ರಾಪು ಡ್ರೈಲ್ಯಾಂಡ್ ಲಾಸ್ ಆಗಿದ್ದರೆ ಅದಕ್ಕೆ ಎಷ್ಟು ಕೇಳಬೇಕೋ ಅಷ್ಟೇ ಕೇಳಬೇಕು. ಆಮೇಲೆ ಅದರಲ್ಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸಿಗೆ ಮಾತ್ರ ಬರೋದು. ನಿಮಗೆ ಲಾರ್ಜರ್ ಫಾರ್ಮರ್ಸ್ ಇರ್ತಾರಲ್ಲ, ಹಿಡುವಳಿದಾರರು, ಅವ್ರಿಗೆ ಬರೀ 2 ಎಕರೆಗೆ ಮಾತ್ರ ಕನ್ಸಿಡರ್, 2 ಹೆಕ್ಟೇರ್ಗೆ ಮಾತ್ರ ಕನ್ಸಿಡರ್ ಮಾಡೋದು. 20 ಹೆಕ್ಟೇರ್ ಇದ್ರೂ ಅವ್ರದ್ದು ಇಂಥವೆಲ್ಲ ಕಟ್ ಮಾಡಿ ಅವರು ನಾವು ಕೇಳಿದ್ದು ಏನೇ ಕೇಳಿರ್ಬೋದು, ಅದು ಸೆಂಟ್ರಲ್ ಇದು ಕಮಿಟಿ ಬಂದಿರ್ತಾರಲ್ಲ, ಅವರು ಇವೆಲ್ಲ ಅಸೆಸ್ಮೆಂಟ್ ಮಾಡಿಬಿಡ್ತಾರೆ. ಅವರು ರೆಕಮೆಂಡೇಷನ್ ಮಾಡಿ ಹೈ ಲೆವೆಲ್ಗೆ ಹೋಗ್ತದೆ. ಅವರು ಜನರಲಾಗಿ ಈ ಸೆಂಟ್ರಲ್ ಟೀಮಲ್ಲಿ ಏನು ಮಾಡಿರ್ತಾರೆ, ಯಾಕಂದರೆ ಅವರು ಫೈನಾನ್ಸಿಂದನೂ ಇರ್ತಾರೆ, ಎಲ್ಲ ಇಂಟ್ರಿ ಮಿನಿಸ್ಟರ್ ಅಂದರೆ RDPRನವ್ರು ಇರ್ತಾರೆ, ಫೈನಾನ್ಸ್ನವ್ರು ಇರ್ತಾರೆ, ಅಗ್ರಿಕಲ್ಚರ್ನವ್ರು ಇರ್ತಾರೆ, ವಾಟರ್ ರಿಸೋರ್ಸ್ ಇವೆಲ್ಲ ಇರ್ತಾರೆ. SDRF ನಿಧಿಯ ಮೂಲ ಉದ್ದೇಶವೇನು? ನೈಸರ್ಗಿಕ ವಿಕೋಪಗಳು ಅಥವಾ ವಿಪತ್ತುಗಳು ಸಂಭವಿಸಿದಾಗ ಬಾಧಿತ ಜನರಿಗೆ ತಕ್ಷಣದ ಪರಿಹಾರ ಒದಗಿಸುವುದು SDRFನ ಏಕೈಕ ಉದ್ದೇಶವಾಗಿದೆ. ಇದು ನಷ್ಟಕ್ಕೆ ಕೊಡುವಂತಹ ಪರಿಹಾರಧನ ಅಥವಾ ನಷ್ಟ ತುಂಬಿಕೊಡುವಂತಹ ಯೋಜನೆ ಅಲ್ಲ. ಸಂಕಷ್ಟದಲ್ಲಿರುವಂತಹ ಜನರಿಗೆ ತಕ್ಷಣದ ಆಸರೆ ನೀಡುವುದೇ SDRF ನಿಧಿಯ ಮೂಲ ಉದ್ದೇಶ ಅಂತಾರೆ ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ್ ರೆಡ್ಡಿ. ಇದು ಏನಂದರೆ, ಯಾವುದೇ ಈ SDRF NDRF ಅನ್ನೋದು ಕೇವಲ ಏನು ವಿಪತ್ತುಗಳು ಸಂಭವಿಸಿದಾಗ ಅವ್ರನ್ನ ಸ್ವಲ್ಪ ಎದ್ದು ನಿಂತ್ಕೊಳಕ್ಕೆ ಮಾಡೋಕ್ಕೆ ಮಾತ್ರ. ಅವು ನಿಮ್ಮನ್ನು ಪೂರ್ತಿಯಾಗಿ ಜೀವನ ಪೂರ್ತಿ ಎತ್ತಿ ನಿಲ್ಲಿಸ್ತಾವಂತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಕೊಡೋದು ರಿಲೀಫ್ ಅಂತ. ಇದು ಕಾಂಪೆನ್ಸೇಷನ್ ಅಲ್ಲ, ಇಟ್ ಈಸ್ ಓನ್ಲಿ ಎ ರಿಲೀಫ್. ಸೊ ಅದರಿಂದ ಅದು ಏನೋ ಒಂದು ಆ ಟೈಮಲ್ಲಿ ಅವ್ರಿಗೆ ಇವಾಗ ಇನ್ಪುಟ್, ಇವಾಗ ನೀವೆಲ್ಲ ಬೆಳೆ ಸೀಡ್ಸ್ ಹಾಕಿರ್ತೀರ, ಫರ್ಟಿಲೈಸರ್ಸ್ ಹಾಕಿರ್ತೀರ, ಲೇಬರ್ ಹಾಕಿರ್ತೀರ, ಅದೆಲ್ಲ ಲಾಸ್ ಆಗಿರ್ತದೆ. ಆ ಲಾಸ್ನ ಬರ್ಸೋಕ್ಕೆ ಮಾತ್ರ ಕೊಡೋದು. ನೀವು ನಮ್ಮದು ಬೆಳೆ ಇಷ್ಟು ಬರ್ತಾಯಿತ್ತು, ಬೆಳೆ ಬಂದಿದ್ದರೆ 10 ಲಕ್ಷ ಅದಲ್ಲ. ಈ ಬೆಳೆಗೆ ಏನು ಇನ್ಪುಟ್ ಸಬ್ಸಿಡಿ ಹಾಕ್ತಾರೆ ಅದನ್ನು ಕೇಳೋದು ಅವರು, ಅಷ್ಟು ಮಾತ್ರ ಇನ್ಪುಟ್ ಸಬ್ಸಿಡಿ ಅಂತ ಕೊಡೋದು. ಇಲ್ಲ, ಅದರಲ್ಲಿ ನಾರ್ಮ್ಸಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ. ಅದನ್ನು ಬಿಟ್ಟು ನೀವು 5% ಬಳಸೋಕ್ಕಾಗೋದಿಲ್ಲ. ಅದು ಹೇಳ್ತೀನಲ್ಲ, ಇವಾಗ ಮೊದಲು ರಿಲೀಫ್ ಅಂದರೆ ಲಾಸ್ ಆಗಿರೋದಕ್ಕೆ, ಕ್ರಾಪ್ ಲಾಸ್ ಆಗಿದ್ದರೆ ಕೊಡ್ತಾರೆ, ಅನಿಮಲ್ಸ್ ಏನನ್ನ ಡೆತ್ ಆಗಿದ್ರು ಕೊಡ್ತಾರೆ, ಫಾಡರ್ಗೆ ಬೇಕಾದರೆ ಬಳಸ್ಕೊಬೋದು, ಫಾಡರ್ ಬೇಕಂದರೆ ಬಳಸ್ಕೊಬೋದು, ನೀರಿಗೆ ಬಳಸ್ಬೋದು, ಎಲ್ಲಿ ಕುಡಿಯೋ ನೀರು ಅವೆಲ್ಲನೂ ಅದು ಕವರ್ ಆಗಿದೆ, ಅವೆಲ್ಲನೂ ಮಾಡ್ಬೋದು. ಪರಿಹಾರ ಅಫ್ಕೋರ್ಸ್ ಪರಿಹಾರ ಅಂತ ಅಂದ್ಕೊಬೋದು ನಾವು, ರಿಲೀಫ್ ಅಷ್ಟೇ. ಅದು ನಿಮಗೆ ಪರಿಹಾರ ಅಂದರೆ ನೀವು ಕಂಪ್ಲೀಟ್ ಇದಲ್ಲ, ಆ ಟೈಮ್ಗೆ ಪರಿಹಾರ ಏನು ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಬೋದು. SDRF ವ್ಯಾಪ್ತಿಗೆ ಯಾವೆಲ್ಲ ವಿಪತ್ತುಗಳು ಸೇರುತ್ತವೆ? ಚಂಡಮಾರುತ, ಬರಗಾಲ, ಭೂಕಂಪ, ಪ್ರವಾಹ, ಬೆಂಕಿ ಅವಘಡ, ಸುನಾಮಿ, ಆಲಿಕಲ್ಲು ಮಳೆ, ಹಿಮಪಾತ, ಕೀಟ ಬಾಧೆ ಮತ್ತು ಮೇಘ ಸ್ಫೋಟಗಳು ಇದರ ಅಡಿಯಲ್ಲಿ ಬರುತ್ತವೆ. ಯಾವುದೇ ರಾಜ್ಯವು ತನ್ನ ವಾರ್ಷಿಕ SDRF ನಿಧಿಯ ಗರಿಷ್ಠ 10% ಹಣವನ್ನ ಕೇಂದ್ರದ ಪಟ್ಟಿಯಲ್ಲಿ ಇಲ್ಲದ, ಆದರೆ ಸ್ಥಳೀಯವಾಗಿ ಕಾಡುವಂತಹ ವಿಪತ್ತುಗಳಿಗೆ, ಉದಾಹರಣೆಗೆ ಕಾಡಾನೆ ದಾಳಿ, ಕೆಲವು ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ಬಳಸಲು ಅವಕಾಶವಿದೆ. SDRF ಹಣಕಾಸು ಹಂಚಿಕೆ ಅನುಪಾತ ಹೇಗೆ ನೋಡಿ? ಕರ್ನಾಟಕದಂತಹ ಸಾಮಾನ್ಯ ರಾಜ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು 75:25 ಈ ಒಂದು ಅನುಪಾತದಲ್ಲಿ ಇದ್ದೇ ಇರುತ್ತದೆ. ಅಂದರೆ ಕೇಂದ್ರ ಸರ್ಕಾರ 75% ಹಾಗೂ ರಾಜ್ಯ ಸರ್ಕಾರ 25% ಹಣವನ್ನು ನೀಡಬೇಕು. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಇದು 90:10 SDRF ನಿಧಿ ಪ್ರತಿ ರಾಜ್ಯಕ್ಕೆ ಎಷ್ಟು ನಿಗದಿಯಾಗುತ್ತೆ ನೋಡಿ? ಪ್ರತಿ ರಾಜ್ಯಕ್ಕೆ ಎಷ್ಟು ಹಣ ಸಿಗಬೇಕು ಎಂಬುದನ್ನು ಕೇಂದ್ರ ಹಣಕಾಸು ಆಯೋಗ ನಿರ್ಧರಿಸುತ್ತದೆ. ಆಯಾ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ, ಜನಸಂಖ್ಯೆ, ಅಲ್ಲಿನ ಹವಾಮಾನದ ಇತಿಹಾಸ ಮತ್ತು ವಿಪತ್ತುಗಳ ಅಪಾಯದ ಪ್ರಮಾಣವನ್ನು ಆಧರಿಸಿ ಈ ನಿಧಿಯ ಗಾತ್ರವನ್ನು ನಿಗದಿಪಡಿಸಲಾಗುತ್ತದೆ. SDRF ಹಣ ಬಿಡುಗಡೆ ಹೇಗೆ? ಕೇಂದ್ರ ಸರ್ಕಾರವು ತನ್ನ 75% ಪಾಲನ್ನು ವರ್ಷಕ್ಕೆ 2 ಕಂತುಗಳಲ್ಲಿ ಸಾಮಾನ್ಯವಾಗಿ ಜೂನ್ ಮತ್ತು ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡುತ್ತದೆ. ಕೇಂದ್ರ ಬಿಡುಗಡೆ ಮಾಡಿರುವಂತಹ 15 ದಿನಗಳ ಒಳಗಾಗಿ ರಾಜ್ಯ ಸರ್ಕಾರ ತನ್ನ 25% ಪಾಲನ್ನು ಸೇರಿಸಿ ನಿಧಿಗೆ ಜಮಾ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಈ ಹಣದ ಬಳಕೆಯನ್ನ ರಾಜ್ಯ ಕಾರ್ಯಕಾರಿ ಸಮಿತಿ ನಿರ್ಧರಿಸುತ್ತದೆ. ಇದರ ಅಧ್ಯಕ್ಷತೆಯನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ವಹಿಸಿಕೊಂಡಿರ್ತಾರೆ. ಕೇಂದ್ರದ ಮಾನದಂಡಗಳ ಪ್ರಕಾರವೇ ಹಣ ಖರ್ಚಾಗ್ತಾ ಇದೆಯೇ ಅಂತ ಪರಿಶೀಲಿಸಿ ಇವರು ಫೈನಲ್ ಮಾಡ್ತಾರೆ. ಕೇಂದ್ರ ಹಣ ಕೊಡ್ತಿದ್ರೆ ಏನು ಮಾಡಬಹುದು?
ಕೇಂದ್ರ ಸರ್ಕಾರ ಕಂತುಗಳನ್ನು ನಿಲ್ಲಿಸಿದರೆ ಅಥವಾ ತಡ ಮಾಡಿದರೆ ರಾಜ್ಯ ಸರ್ಕಾರವು ತನ್ನ ಖರ್ಚು ವೆಚ್ಚಗಳ ಲೆಕ್ಕಪತ್ರವನ್ನ ಮತ್ತು ಸಿಎಜಿ ಆಡಿಟ್ ವರದಿಯನ್ನ ಸಲ್ಲಿಸಿ ಹಣ ಬಿಡುಗಡೆಗೆ ಕೋರಬಹುದು. ಒಂದು ವೇಳೆ ತೀವ್ರ ತಾರತಮ್ಯ ಅಥವಾ ರಾಜಕೀಯ ಕಾರಣಗಳಿಂದ ಹಣ ಸಿಗದೇ ಇದ್ದಲ್ಲಿ ರಾಜ್ಯ ಸರ್ಕಾರಗಳು ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು. ಇನ್ನು ಕರ್ನಾಟಕ ಸರ್ಕಾರ ಈ ಹಿಂದೆ ಕೂಡ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಯಶಸ್ವಿಯಾಗಿ ಹಣ ಪಡೆದ ಉದಾಹರಣೆ ಕೂಡ ಇದೆ. ಎಸ್ಡಿಆರ್ಎಫ್ ಆರಂಭ ಯಾವಾಗ? ಉದ್ದೇಶ ಈಡೇರಿದೆಯೇ? ಈ ಮುಂಚೆ ಇದ್ದ ಕ್ಯಾಲಮಿಟಿ ರಿಲೀಫ್ ಫಂಡ್ ಅಂದ್ರೆ ಸಿಆರ್ಎಫ್ ಈ ವ್ಯವಸ್ಥೆಯನ್ನು ಬದಲಾಯಿಸಿ 2010ರಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ ಎಸ್ಡಿಆರ್ಎಫ್ ಅನ್ನ ಅಧಿಕೃತವಾಗಿ ಜಾರಿಗೆ ತರಲಾಯಿತು. ವಿಪತ್ತು ಸಂಭವಿಸಿದ ತಕ್ಷಣವೇ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ತುರ್ತು ಹಣ ಲಭ್ಯವಿರುವುದರಿಂದ ತಕ್ಷಣದ ರಕ್ಷಣೆ, ಗಂಜಿ ಕೇಂದ್ರಗಳ ಸ್ಥಾಪನೆ ಮತ್ತು ತಾತ್ಕಾಲಿಕ ಪರಿಹಾರ ವಿತರಣೆಗಳು ಈಗ ವ್ಯವಸ್ಥಿತವಾಗಿ ಮತ್ತು ವೇಗವಾಗಿ ನಡೆಯುತ್ತಿವೆ. ಆದರೆ ದೀರ್ಘಕಾಲೀನ ಪುನರ್ನಿರ್ಮಾಣ ಕಾರ್ಯಗಳಿಗೆ ಈ ಹಣ ಸಾಲುವುದಿಲ್ಲ ಎಂಬ ಮಿತಿಯೂ ಕೂಡ ಇದೆ. ಯಾವುದೇ ದೊಡ್ಡ ವಿಪತ್ತಿನಿಂದಾಗಿ ರಾಜ್ಯದ ಎಸ್ಡಿಆರ್ಎಫ್ ಹಣ ಸಂಪೂರ್ಣ ಖಾಲಿಯಾದರೆ ರಾಜ್ಯದ ಮುಂದೆ ಇರುವಂತಹ ಪರ್ಯಾಯ ಮಾರ್ಗಗಳು ಯಾವುವು? ಎನ್ಡಿಆರ್ಎಫ್ ಮೂಲಕ ಹೆಚ್ಚುವರಿ ಪರಿಹಾರ ಪಡೆಯೋದಾದ್ರೂ ಹೇಗೆ? ಇದು ಈ ಎಳೆ ವಿವರದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಸದ್ಯ ನಮ್ಮ ರಾಜ್ಯದ ಪ್ರಸ್ತುತ ವಿದ್ಯಮಾನದಲ್ಲಿ ಈ ಎಸ್ಡಿಆರ್ಎಫ್ ಫಂಡ್ ಎಷ್ಟು ಮುಖ್ಯ, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಜೊತೆಗೆ ಇದರ ಕಾರ್ಯವ್ಯಾಪ್ತಿ ಎಷ್ಟಿದೆ, ಏನ್ ಕತೆ, ಏನ್ ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಈಗಲೇ ಬಹಳ ಪ್ರಸ್ತುತ ಇರೋದು. ಯಾಕಂದ್ರೆ ನೋಡಿ, ಬರಗಾಲದ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ರಾಜ್ಯದಲ್ಲಿ. ಕಳೆದ 1 ತಿಂಗಳಿನಿಂದ ನೀವು ನೋಡಿದಿರಿ, ಮುಂಗಾರು 1 ತಿಂಗಳು ತಡ ಆಯಿತು. ಕಳೆದ 3 ದಿನದಿಂದ ಕೆಲವು ಕಡೆ ಮಳೆ ಬರ್ತಾ ಇದೆ. ಆದರೂ ಕೂಡ ಈಗಲೂ 12%, 12% ಮಳೆ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ. ಇಂತಹ ಪರಿಸ್ಥಿತಿಯಲ್ಲೇ ಈ ಎಸ್ಡಿಆರ್ಎಫ್ ಆಗಿರ್ಬೋದು, ಎನ್ಡಿಆರ್ಎಫ್ ಆಗಿರ್ಬೋದು, ನೆಕ್ಸ್ಟ್ ಪ್ಯಾಕೇಜಲ್ಲಿ ನಾವು ಎನ್ಡಿಆರ್ಎಫ್ ಬಗ್ಗೆ ಕೂಡ ಹೇಳ್ತೀವಿ. ಸೊ ಇದೇನೆಂದರೆ ತಕ್ಷಣದ ಸ್ಪಂದನೆ, ಇದೇನೋ ಶಾಶ್ವತ ಪರಿಹಾರ ಅಂತ ಅಲ್ಲ. ಇದೇನೆಂದರೆ ಆಗ ಆ ವ್ಯಕ್ತಿ ಯಾರು, ಈಗ ಒಬ್ಬ ರೈತ ಈ ಬರಗಾಲದಿಂದ ಕುಸಿದು ಬಿದ್ದಿರ್ತಾನೆ, ಅದನ್ನು ಎದ್ದು ನಿಲ್ಲಿಸುವಂಥ ಒಂದು ಪ್ರಯತ್ನ ಅನ್ನೋ ಅರ್ಥದಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ನೋಡಿ, ಈಗ ಯಾಕೆ ಭಾಳ ಮುಖ್ಯ ಅಂದರೆ, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳಿದ್ರು, ನಾವು ಬರಗಾಲವನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಸದ್ಯದಲ್ಲೇ ಘೋಷಣೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಅವರೇ ಹೇಳಿದ್ರು. ಅಂದರೆ ಬರಗಾಲದ ಪರಿಸ್ಥಿತಿ ಎದುರಿರುವ ಸಂದರ್ಭದಲ್ಲೇ ನೋಡಿ, ಪ್ರತಿ ವರ್ಷ ಕೇಂದ್ರ ಸರ್ಕಾರ ಅಂದರೆ ಹಣಕಾಸು ಆಯೋಗ ಈ ಹಣವನ್ನು ನಿಗದಿ ಮಾಡುತ್ತೆ. 75% ಕೇಂದ್ರದಿಂದ ಬಂದರೆ 25% ರಾಜ್ಯ ಸರ್ಕಾರ ಅದಕ್ಕೆ ಕೊಡುತ್ತೆ. ಅಂದರೆ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹೀಗೆ 2 ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇದನ್ನು, ಈ ಎಸ್ಡಿಆರ್ಎಫ್ ಫಂಡ್ನ. ಸೊ ಅವ್ರು ಏನು 75%ನ ನಿಗದಿ ಮಾಡಿ ನಾರ್ಮ್ಸ್ ಪ್ರಕಾರ ಬಿಡುಗಡೆ ಮಾಡ್ತಾರೆ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ 25%, 25%ನ 15 ದಿನದ ಒಳಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸೇರಿಸುತ್ತೆ. ಸೊ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಒಂದು ಕಾರ್ಯಕಾರಿ ಸಮಿತಿ ಅಂತ ಇರುತ್ತೆ. ಆ ಸಮಿತಿ ಇದರ ಯುಟಿಲೈಸೇಷನ್ ಏನು ಮಾಡ್ತಾರೆ ಗೊತ್ತಾ ನಿಕೇಶ್? ಸಾಮಾನ್ಯವಾಗಿ ಅಂದರೆ ಪ್ರತಿ ವರ್ಷ ಬರುತ್ತಲ್ಲ ಎಸ್ಡಿಆರ್ಎಫ್ ಫಂಡು. ಎನ್ಡಿಆರ್ಎಫ್ ಅದು ಡಿಫ್ರೆಂಟ್. ನಾನು ನೆಕ್ಸ್ಟ್ ಸ್ಟೋರಿ ಆದ ನಂತರ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಎಸ್ಡಿಆರ್ಎಫ್ ಬಗ್ಗೆನೇ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಅದು ಬಿಡುಗಡೆ ಆದ ಕೂಡಲೇ ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳ PD ಅಕೌಂಟಿಗೆ ಅದನ್ನು ರಿಲೀಸ್ ಮಾಡ್ತಾರೆ. ನೋಡಿ, ಹಾಗಾದರೆ ಈಗ ಬರಗಾಲ ಇದೆ, ಪ್ರತಿ ವರ್ಷ ಬಿಡುಗಡೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ನೋಡಿ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಬರಗಾಲದ ಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಹಲವು ಗ್ರಾಮಗಳಲ್ಲಿ, ಕರ್ನಾಟಕದ ಸುಮಾರು 500 ಗ್ರಾಮಗಳಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಅಭಾವ ಇರುತ್ತೆ. ಅಂತಹ ಗ್ರಾಮಗಳಿಗೆ ಇದನ್ನು ಬಳಸ್ತಾರೆ. ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ಕೊಟ್ಟ ನಂತರವೇ 2ನೇ ಕಂತು ಬಿಡುಗಡೆ ಆಗೋದು. ಅದರಲ್ಲಿ ಬರಗಾಲದ ಸ್ಥಿತಿ ಇದ್ದಾಗ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅದಾದ ನಂತರ ಎನ್ಡಿಆರ್ಎಫ್ ಫಂಡ್ಗೆ ಅವರು ಅರ್ಜಿಯನ್ನು ಹಾಕಬೇಕು, ಮನವಿ ಪತ್ರವನ್ನು ಕೊಡಬೇಕು, ಮೆಮೊರಾಂಡಮ್ ಕೊಡಬೇಕು. ಎಷ್ಟು ನಷ್ಟ ಆಗ್ತಾ ಇದೆ ನಮಗೆ, ಬರಗಾಲದ ಸ್ಥಿತಿ ಎಷ್ಟು ಭೀಕರವಾಗಿದೆ, ಅದರಿಂದ ಮುಂದೆ ಇನ್ನೂ ಎಷ್ಟರ ಮಟ್ಟಿಗೆ ನಾವು ಸಂಕಷ್ಟವನ್ನು ಎದುರಿಸುವವರಿದ್ದೇವೆ, ಆ ಎಲ್ಲ ವಿವರಗಳನ್ನ ಕೊಟ್ಟು ಎನ್ಡಿಆರ್ಎಫ್ ಫಂಡ್ನ ಹೆಚ್ಚುವರಿಯಾಗಿ ಕೇಳೋದು. ಎಸ್ಡಿಆರ್ಎಫ್ ಫಂಡ್ ಪ್ರತಿ ವರ್ಷ ಬರುವಂಥದ್ದು, ಆದರೆ ಎನ್ಡಿಆರ್ಎಫ್ ಇದೆಯಲ್ಲ ಅದನ್ನು ರಾಜ್ಯ ಸರ್ಕಾರ ಕೇಳಿ ನಿಮ್ಮಿಂದ, ಅಂದರೆ ಕೇಂದ್ರದಿಂದ, ಅದು ಸಂಪೂರ್ಣ 100% ಕೂಡ ಕೇಂದ್ರ ಸರ್ಕಾರದಿಂದಲೇ ಬರುವಂಥದ್ದು. ಸೊ ಅದಕ್ಕೆ ಮನವಿ ಮಾಡಬೇಕಿದ್ರೆ ಇದನ್ನು ಯುಟಿಲೈಸೇಷನ್ ಮಾಡಿಬಿಟ್ಟು ಆ ಸರ್ಟಿಫಿಕೇಟ್ ಜೊತೆಗೆ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂಥದ್ದು. ಸೊ ಅದೇ ಹಿನ್ನೆಲೆಯಲ್ಲಿ ಅದು ನೋಡಿ ಮುಂದಿನ ಭಾಗದಲ್ಲಿ ಅದು ಬರುತ್ತೆ. ಹಿಂದೆ ಭಾಳ ಹಿಂದೆ ಅಲ್ಲ, 2023ರಲ್ಲಿ ನಿಕೇಶ್ ಈ ಫಂಡನ್ನು ಕೊಡಲಿಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋದ ಪ್ರಕರಣವೂ ಕೂಡ ಇದೆ. ಅಲ್ಲಿಂದ ನಾವು ಹಣ ಪಡ್ಕೊಂಡದ್ದು ಇದೆ. ನಾನು ಮುಂದೆ ಹೇಳ್ತೀನಿ ಅದನ್ನು. ಇದು ಎಸ್ಡಿಆರ್ಎಫ್ಗೆ ಸಂಬಂಧಪಟ್ಟ ಹಾಗೆ ಸೀಮಿತವಾಗಿ ಹೇಳ್ಬೋದು ಅಂತದ್ದು, ಮತ್ತು ನಾವು ಪ್ಯಾಕೇಜಲ್ಲೆಲ್ಲ ಎಳೆಯಾಗಿ ವಿವರಿಸಿದ್ದೀವಿ.
ನಿಕೇಶ್. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ ವೀರೇಂದ್ರ. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುವಂಥದ್ದು, ಈ ತೀವ್ರತರನಾದಂಥ ವಿಪತ್ತಿನ ಸಂದರ್ಭಗಳಲ್ಲಿ ಈ SDRF ಹಣ ಖಾಲಿ ಆದರೆ ಪರ್ಯಾಯ ಮಾರ್ಗಗಳೇನು? ಈ ಪರ್ಯಾಯ ಮಾರ್ಗಗಳ ಪೈಕಿ ಪ್ರಮುಖವಾದದ್ದು NDRF. NDRF ಅಂದ್ರೆ ಏನು? ವಿಪತ್ತಿನ ಸಂದರ್ಭದಲ್ಲಿ NDRF ಹೇಗೆ ನೆರವಿಗೆ ಬರುತ್ತೆ? ಇದಕ್ಕಿರುವಂಥ ಮಾನದಂಡಗಳಾದ್ರೂ ಏನು? ವಿಪತ್ತಿನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ NDRF ನಿಧಿ ಪಡೆಯೋದು ಹೇಗೆ? ಬೇಸಿಕಲಿ ಈ ನಿಧಿ ರಾಜ್ಯಕ್ಕೆ ಬರೋದು ಹೇಗೆ? ಹಾಗಾದ್ರೆ SDRF ನಂತೆಯೇ NDRF ನಲ್ಲೂ ಕೂಡ ರಾಜ್ಯದ ಪಾಲಿರುತ್ತಾ ಅಥವಾ ಕೇಂದ್ರದ ಪಾಲು ಮಾತ್ರನಾ? ಮಿಟಿಗೇಷನ್ ಫಂಡ್ ಅಂದ್ರೆ ಏನು? ಎಲ್ಲವನ್ನ ನೋಡೋಣ ಇವತ್ತಿನ ಎಳೆಯಾಗಿ. ಎಳೆಯಲ್ಲಿ ನಾವು SDRF ಅದಕ್ಕಿರುವ ಮಾರ್ಗಸೂಚಿ, ಮಾನದಂಡ, ಬಳಕೆಯ ವಿಧಾನ, ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಪ್ರಮಾಣ, ಕೇಂದ್ರದಿಂದ ಬರುವ ಹಣ, ಅದನ್ನ ಬಳಕೆ ಮಾಡುವ ವಿಧಾನ ಎಲ್ಲವನ್ನ ಕೂಡ ನೋಡಿದ್ವಿ. ಆ SDRF ಹಣ ಖಾಲಿಯಾದ್ರೆ ಆಗ ರಾಜ್ಯ ಸರ್ಕಾರದ ಮುಂದಿರುವಂತ ಪರ್ಯಾಯ ಮಾರ್ಗಗಳೇನು ಈಗ ನೋಡೋಣ. ಅಂದರೆ ಏನು? ಪರ್ಯಾಯ ಮಾರ್ಗಗಳು. ಯಾವುದೇ ದೊಡ್ಡ ವಿಪತ್ತಿನಿಂದಾಗಿ ರಾಜ್ಯದ SDRF ಹಣ ಸಂಪೂರ್ಣ ಖಾಲಿಯಾದ್ರೆ ರಾಜ್ಯದ ಮುಂದೆ 3 ಮಾರ್ಗಗಳಿವೆ. ಮೊದಲನೆಯದಾಗಿ ಮುಂದಿನ ವರ್ಷ ಬಿಡುಗಡೆಯಾಗಬೇಕಾಗಿರುವ SDRF ಕೇಂದ್ರದ ಪಾಲಿನ 25% ಹಣವನ್ನ ಮುಂಚಿತವಾಗಿಯೇ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಕೋರಬಹುದು. ಎರಡನೇದಾಗಿ ರಾಜ್ಯ ಸರ್ಕಾರದ ಬಳಿ ಇರುವಂತಹ ಕಂಟಿಂಜೆನ್ಸಿ ಫಂಡ್ ನಿಂದ ಅಂದರೆ ತುರ್ತು ನಿಧಿಯಿಂದ ಹಣ ಬಳಸಬಹುದು. ಮೂರನೆಯದು ಅಥವಾ ಅತ್ಯಂತ ಪ್ರಮುಖವಾದದ್ದು NDRF ಅಂದರೆ ರಾಷ್ಟ್ರೀಯ ವಿಪತ್ತು ಸ್ಪಂದನಾ ನಿಧಿ. ವಿಪತ್ತಿನ ತೀವ್ರತೆ ಹೆಚ್ಚಿದ್ದಾಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಸಲ್ಲಿಸಿ NDRF ನಿಂದ ಹೆಚ್ಚುವರಿ ಆರ್ಥಿಕ ನೆರವನ್ನ ಪಡೆಯಬಹುದು. ಈ ಪೈಕಿ ಪ್ರಮುಖವಾದದ್ದು NDRF ನಿಂದ ರಾಜ್ಯ ಸರ್ಕಾರ ನೆರವು ಪಡೆಯುವುದು. ಈ ಪ್ರಕ್ರಿಯೆ ಹೇಗೆ ನೋಡೋಣ. SDRF ಹಣ ಸೀಮಿತವಾಗಿರುವುದು ದೊಡ್ಡ ಮಟ್ಟದ ಬರಕ್ಕೆ ಅದು ಸಾಲುವುದಿಲ್ಲ. ಆಗ ರಾಜ್ಯ ಸರ್ಕಾರ NDRF ನಿಂದ ಹಣ ಪಡೆಯುವುದಕ್ಕೆ ರಾಜ್ಯದಲ್ಲಿ ಆಗಿರುವ ಒಟ್ಟು ನಷ್ಟ ಎಷ್ಟು, ಬಾಧಿತರಾಗಿರುವ ರೈತರ ಸಂಖ್ಯೆ ಎಷ್ಟು ಮತ್ತು ಕೇಂದ್ರದಿಂದ ಎಷ್ಟು ಹಣ ಬೇಕು ಅಂತ ಸವಿಸ್ತಾರವಾದ ಮೆಮೊರಾಂಡಮ್ ಅಂದರೆ ಮನವಿ ಪತ್ರ ಸಿದ್ಧಪಡಿಸಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಲ್ಲಿಸಬೇಕು. ಈ ಮನವಿನ ಆಧರಿಸಿ ಕೇಂದ್ರ ಸರ್ಕಾರವು ಅಂತರ ಸಚಿವಾಲಯ ಕೇಂದ್ರ ತಂಡವನ್ನ ಅಂದರೆ ಇಂಟರ್ ಮಿನಿಸ್ಟರಿಯಲ್ ಸೆಂಟ್ರಲ್ ಟೀಮ್ ರಾಜ್ಯಕ್ಕೆ ಕಳುಹಿಸುತ್ತದೆ. ಈ ತಂಡವು ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತದೆ. ಕೇಂದ್ರ ತಂಡವು ನೀಡುವ ವರದಿಯನ್ನ ಗೃಹ ಸಚಿವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಪರಿಶೀಲಿಸಿ ರಾಷ್ಟ್ರೀಯ ವಿಪತ್ತು ಸ್ಪಂದನಾ ನಿಧಿಯಿಂದ ಅಂದ್ರೆ NDRF ನಿಂದ ಹೆಚ್ಚುವರಿ ಹಣ ಬಿಡುಗಡೆ ಮಾಡುತ್ತದೆ. SDRF ಹಣದಲ್ಲಿ 75% ಕೇಂದ್ರ ಸರ್ಕಾರದ ಪಾಲಿದ್ರೆ 25% ರಾಜ್ಯದ ಪಾಲಿರುತ್ತೆ. ಆದರೆ NDRF ಹಣ ಪೂರ್ತಿ ಕೇಂದ್ರದ್ದೇ ಆಗಿರುತ್ತೆ ಎಂಬ ಮಾಹಿತಿ ನೀಡಿದ್ರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ. ಅಲ್ಲ, ನಾರ್ಮ್ಸ್ ಎಲ್ಲ ಒಂದೇ. ಡಿಕ್ಲರೇಷನ್ನು ಇವಾಗ SDRF ಏನಕ್ಕೆ ಮಾಡಿರ್ತಾರೋ NDRFಗೂ ಅದೇ ಇರ್ತದೆ. ನೀವು ಇದೇ ಮಾರ್ಗಸೂಚಿಗಳು ಒಂದೇ ಇರ್ತದೆ. ಆದರೆ ಕಂಪ್ಲೀಟ್ ಫಂಡು ಸೆಂಟ್ರಲ್ ಗೌರ್ಮೆಂಟ್ ಫಂಡು. NDRF ಅಂದರೆ ಅವ್ರ ಫಂಡು. NDRF ನಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಈ ಹಣ ಬೆಳೆ ನಷ್ಟ, ಜಾನುವಾರುಗಳ ಸಾವು, ಮೇವು ಹೀಗೆ ಬಳಸಬಹುದು. ಆದರೆ ಇದು ಶಾಶ್ವತ ಪರಿಹಾರವಲ್ಲ, ಬದಲಾಗಿ ತಾತ್ಕಾಲಿಕ ರಿಲೀಫ್ ಅಷ್ಟೇ ಅನ್ನೋದು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ ಅವರ ಮಾತು. ಯಾವುದೇ ಈ SDRF NDRF ಅನ್ನೋದು ಕೇವಲ ಏನು ವಿಪತ್ತುಗಳು ಸಂಭವಿಸಿದಾಗ ಅವ್ರನ್ನ ಸ್ವಲ್ಪ ಎದ್ದು ನಿಂತ್ಕೊಳಕ್ಕೆ ಮಾಡೋಕ್ಕೆ ಮಾತ್ರ. ಅವು ನಿಮ್ಮನ್ನು ಪೂರ್ತಿಯಾಗಿ ಜೀವನ ಪೂರ್ತಿ ಎತ್ತಿ ನಿಲ್ಲಿಸ್ತಾವಂತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಕೊಡೋದು ರಿಲೀಫ್ ಅಂತ. ಇದು ಕಾಂಪೆನ್ಸೇಷನ್ ಅಲ್ಲ, ಇಟ್ ಈಸ್ ಓನ್ಲಿ ಎ ರಿಲೀಫ್. ಸೊ ಅದರಿಂದ ಅದು ಏನೋ ಒಂದು ಆ ಟೈಮಲ್ಲಿ ಅವ್ರಿಗೆ ಇವಾಗ ಇನ್ಪುಟ್, ಇವಾಗ ನೀವೆಲ್ಲ ಬೆಳೆ ಸೀಡ್ಸ್ ಹಾಕಿರ್ತೀರ, ಫರ್ಟಿಲೈಸರ್ಸ್ ಹಾಕಿರ್ತೀರ, ಲೇಬರ್ ಹಾಕಿರ್ತೀರ, ಅದೆಲ್ಲ ಲಾಸ್ ಆಗಿರ್ತದೆ. ಆ ಲಾಸ್ನ ಬರ್ಸೋಕ್ಕೆ ಮಾತ್ರ ಕೊಡೋದು. ನೀವು ನಮ್ಮದು ಬೆಳೆ ಇಷ್ಟು ಬರ್ತಾಯಿತ್ತು, ಬೆಳೆ ಬಂದಿದ್ದರೆ 10 ಲಕ್ಷ ಅದಲ್ಲ. ಈ ಬೆಳೆಗೆ ಏನು ಇನ್ಪುಟ್ ಸಬ್ಸಿಡಿ ಹಾಕ್ತಾರೆ ಅದನ್ನು ಕೇಳೋದು ಅವರು. ಅಷ್ಟು ಮಾತ್ರ ಇನ್ಪುಟ್ ಸಬ್ಸಿಡಿ ಅಂತ ಕೊಡೋದು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಅದನ್ನು ಬಿಟ್ಟು ನೀವು 5% ಬಳಸೋಕ್ಕಾಗೋದಿಲ್ಲ. ಅದು
ಹೇಳಿದ್ನಲ್ಲ, ಇವಾಗ ಮೊದಲು ರಿಲೀಫ್ ಅಂದರೆ ಲಾಸ್ ಆಗಿರೋದಕ್ಕೆ, ಕ್ರಾಪ್ ಲಾಸ್ ಆಗಿದ್ರೆ ಕೊಡ್ತಾರೆ, ಅನಿಮಲ್ಸ್ ಏನಾರ ಡೆತ್ ಆಗಿದ್ರು ಕೊಡ್ತಾರೆ, ಫಾಡರ್ಗೆ ಬೇಕಾದರೆ ಬಳಸ್ಕೊಬೋದು, ಫಾಡರ್ ಬೇಕಂದರೆ ಬಳಸ್ಕೊಬೋದು, ನೀರಿಗೆ ಬಳಸ್ಬೋದು, ಎಲ್ಲಿ ಕುಡಿಯೋ ನೀರು ಅವೆಲ್ಲನೂ ಅದು ಕವರ್ ಆಗಿದೆ, ಅವೆಲ್ಲನೂ ಮಾಡ್ಬೋದು. ಪರಿಹಾರ ರೂಪದಲ್ಲಿ ಪರಿಹಾರ ಅಫ್ಕೋರ್ಸ್ ಪರಿಹಾರ ಅಂತ ಅನ್ಕೊಬೋದು ನಾವು, ರಿಲೀಫ್ ಅಷ್ಟೇ. ಅದು ನಿಮಗೆ ಪರಿಹಾರ ಅಂದರೆ ನೀವು ಕಂಪ್ಲೀಟ್ ಇದಲ್ಲ. ಬರ ಅಥವಾ ತೀವ್ರ ಪ್ರವಾಹದ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಎನ್ಡಿಆರ್ಎಫ್ನಿಂದ ಈ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು. ಹಾಗೆ ಮಾಡದೆ ಹೋದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಬಹುದು. ಈ ಮೂಲಕ ನ್ಯಾಯಾಲಯದಿಂದಲೇ ಆದೇಶ ಕೊಡಿಸಿ ಎನ್ಡಿಆರ್ಎಫ್ ಹಣ ಪಡೆಯಬಹುದು. ಉದಾಹರಣೆಗೆ 2024ರಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪದ ಬಳಿಕ ಕರ್ನಾಟಕಕ್ಕೆ 3,454 ಕೋಟಿಗಿಂತ ಹೆಚ್ಚಿನ ಎನ್ಡಿಆರ್ಎಫ್ ಹಣ ಸಿಕ್ಕಿದ್ದನ್ನು ಸ್ಮರಿಸಬಹುದು. ಶಮನ ನಿಧಿ ಎಂದರೆ ವಿಪತ್ತು ಸಂಭವಿಸಿದಾಗ ಆಗುವ ನಷ್ಟದ ತೀವ್ರತೆಯನ್ನು ಮುಂಚಿತವಾಗಿಯೇ ತಗ್ಗಿಸುವ ಅಥವಾ ತಡೆಗಟ್ಟುವ ದೀರ್ಘಕಾಲೀನ ಪ್ರಕ್ರಿಯೆ. ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ನಿಧಿಗಳು ವಿಪತ್ತು ಸಂಭವಿಸಿದ ನಂತರ ತಕ್ಷಣದ ರಕ್ಷಣೆ ಮತ್ತು ತಾತ್ಕಾಲಿಕ ಪರಿಹಾರಕ್ಕೆ ಬಳಕೆಯಾದರೆ, ಮಿಟಿಗೇಷನ್ ಫಂಡ್ ಅಥವಾ ವಿಪತ್ತು ಶಮನ ನಿಧಿಯನ್ನ ವಿಪತ್ತು ಬರುವ ಮುಂಚಿತವಾಗಿಯೇ ಅದರ ಅಪಾಯವನ್ನು ಕಡಿಮೆ ಮಾಡುವ ದೀರ್ಘಕಾಲೀನ ಕಾಮಗಾರಿಗಳಿಗೆ ಬಳಸಲಾಗುತ್ತದೆ. ಇದಕ್ಕೆ ಸರಳ ಉದಾಹರಣೆ ಎಂದರೆ ಎಸ್ಡಿಆರ್ಎಫ್ನಲ್ಲಿ ಪ್ರವಾಹ ಬಂದಾಗ ಜನರನ್ನ ರಕ್ಷಿಸಿ ಗಂಜಿ ಕೇಂದ್ರ ತೆರೆಯುವುದು. ಪರಿಹಾರ ಅಂದರೆ ಮುಂದಿನ ವರ್ಷ ಪ್ರವಾಹ ಬರದಂತೆ ತಡೆಯುವುದಕ್ಕೆ ಮುಂಚಿತವಾಗಿಯೇ ತಡೆಗೋಡೆ ನಿರ್ಮಿಸುವುದು, ನದಿಯ ಹೂಳು ಎತ್ತುವುದು ಶಮನ. ಇದಕ್ಕಾಗಿ ಬಳಸುವ ಹಣವೇ ವಿಪತ್ತು ಶಮನ ನಿಧಿ ಅಥವಾ ಮಿಟಿಗೇಷನ್ ಫಂಡ್. ವಿಪತ್ತು ಶಮನ ನಿಧಿ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಎರಡರಲ್ಲೂ ಕೂಡ ಇರುತ್ತೆ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ಭಾರತದಲ್ಲಿ ವಿಪತ್ತು ನಿಧಿಯ ರಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಪರಿಹಾರ ಮತ್ತು ಶಮನ ಎರಡಕ್ಕೂ ಪ್ರತ್ಯೇಕ ನಿಧಿಗಳನ್ನು ಸ್ಥಾಪಿಸಲಾಗಿದೆ. ಆ ವಿವರ ಹೀಗಿದೆ. ಕೇಂದ್ರ ಮಟ್ಟದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ಶಮನ ನಿಧಿ ಎಂದಿದ್ರೆ, ಇತ್ತ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂದ್ರೆ ರಾಜ್ಯ ವಿಪತ್ತು ಶಮನ ನಿಧಿ ಎಂದಿದೆ. ಕೇಂದ್ರ ಸರ್ಕಾರವು ಆಯಾ ರಾಜ್ಯಕ್ಕೆ ನೀಡುವ ಒಟ್ಟು ವಿಪತ್ತು ನಿರ್ವಹಣಾ ಅನುದಾನದಲ್ಲಿ 20% ಹಣವನ್ನು ಕಡ್ಡಾಯವಾಗಿ ವಿಪತ್ತು ಶಮನ ನಿಧಿಗೆ ಮೀಸಲಿಡಬೇಕು. ಉಳಿದ 80% ಹಣ ಪರಿಹಾರ ನಿಧಿಗೆ ಅಂದ್ರೆ ಎಸ್ಡಿಆರ್ಎಫ್ಗೆ ಹೋಗುತ್ತೆ. ಇನ್ನು ರಾಜ್ಯಗಳು ಈ ಹಣ ಪಡೆಯುವುದು ಹೇಗೆ ಹಾಗೂ ವಿಪತ್ತು ಶಮನ ನಿಧಿಯ ಪ್ರಮಾಣ ಎಷ್ಟು ಅನ್ನೋದನ್ನು ನೋಡೋಣ. ಎಸ್ಡಿಆರ್ಎಫ್ನಂತೆಯೇ ಎಸ್ಡಿಎಂಎಫ್ ಅಥವಾ ವಿಪತ್ತು ಶಮನ ನಿಧಿಗೂ ಸಹ 75:25 ಅನುಪಾತ ಅನ್ವಯವಾಗುತ್ತದೆ. ಕೇಂದ್ರ ಸರ್ಕಾರ 75% ಹಣ ನೀಡಿದ್ರೆ ರಾಜ್ಯ ಸರ್ಕಾರ 25% ತನ್ನ ಪಾಲನ್ನ ಸೇರಿಸಬೇಕು. ಇದನ್ನ ಪಡೆಯುವ ವಿಧಾನ ಹೇಗೆಂದ್ರೆ, ರಾಜ್ಯ ಸರ್ಕಾರವು ಇದಕ್ಕಾಗಿ ಕೇಂದ್ರಕ್ಕೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಕೇಂದ್ರ ಹಣಕಾಸು ಆಯೋಗವು ಪ್ರತಿ ರಾಜ್ಯಕ್ಕೂ ವಾರ್ಷಿಕವಾಗಿ ನಿಗದಿಪಡಿಸಿದ ಒಟ್ಟು ಮೊತ್ತದ 20% ಭಾಗವನ್ನು ಸ್ವಯಂಚಾಲಿತವಾಗಿ ವಿಪತ್ತು ಶಮನ ನಿಧಿ ಖಾತೆಗೆ ವರ್ಷಕ್ಕೆ 2 ಕಂತುಗಳಲ್ಲಿ ಜಮಾ ಮಾಡುತ್ತದೆ. ಎನ್ಡಿಆರ್ಎಫ್ ಹಂಚಿಕೆಯಲ್ಲಿ 20% ಹಣ ಈ ವಿಪತ್ತು ಶಮನ ನಿಧಿಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುವ ಮೂಲಕ ರಾಜ್ಯಗಳಿಗೆ ಸಿಗುತ್ತದೆ ಎನ್ನುವ ಮಾಹಿತಿ ನೀಡಿದ್ರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ. ಎನ್ಡಿಆರ್ಎಫ್ ಬಿಟ್ಟು ಕೆಲವು ಪ್ರಾಜೆಕ್ಟ್ ಇದರಲ್ಲಿ ಮಿಟಿಗೇಷನ್ ಫಂಡ್ ಅಂತ ಬರ್ತದೆ. ಇವಾಗ ಆ ಮಿಟಿಗೇಷನ್ ಫಂಡನ್ನು ಸುಮಾರು 20% ಇರ್ತದೆ ಅವ್ರದ್ದು NDRF ಅಲ್ಲಿನೂ. ಆ ದುಡ್ಡನ್ನ ನಾವು ಫಾರ್ ಎಕ್ಸಾಂಪಲ್ ಡ್ರೌಟ್ ಮಿಟಿಗೇಷನ್ಗೆ ನೀವೇನಾದ್ರು ಸ್ಟಡೀಸ್ ಮಾಡಿ ಏನಾದ್ರು ಮಾಡೆಲ್ ಮಾಡಬೇಕಾದ್ರೆ ಅಂತ ಅದಕ್ಕೆ 100 ಕೋಟಿ ಕೊಟ್ಟಿದ್ದರು ನಮಗೆ. ಅದೇ ಥರ ಇವಾಗ ಲ್ಯಾಂಡ್ ಸ್ಲೈಡ್ ಮಿಟಿಗೇಷನ್ ಅಂತ ಇದೆ ಪ್ರಾಜೆಕ್ಟು. ಇವಕ್ಕೆಲ್ಲ ಸಪ್ರೇಟ್ ಫಂಡ್ ಇದೆ, ಅದು NDRF ಕಡೆಯಿಂದ ಬರ್ತದೆ. ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಿದ್ಧಪಡಿಸುವ ರಾಜ್ಯ ವಿಪತ್ತು ಶಮನ ಯೋಜನೆಗೆ ಅನುಗುಣವಾಗಿ ರಾಜ್ಯ ಕಾರ್ಯಕಾರಿ ಸಮಿತಿಯು ಈ ಹಣವನ್ನು ಕಾಮಗಾರಿಗಳಿಗೆ ಬಿಡುಗಡೆ ಮಾಡುತ್ತದೆ. ಇದಕ್ಕಿರುವ ಮಾನದಂಡ ಮತ್ತು ಮಾರ್ಗಸೂಚಿಗಳು ಏನು ಅಂದ್ರೆ, ಕೇಂದ್ರ ಗೃಹ ಸಚಿವಾಲಯವು ಎಸ್ಡಿಎಂಎಫ್ ಹಣವನ್ನು ಬಳಸುವುದಕ್ಕೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ನೀಡಿದೆ. ರಾಜ್ಯ ಸರ್ಕಾರಗಳು ತಮಗೆ ಇಷ್ಟ ಬಂದ ಹಾಗೆ ಈ ಹಣವನ್ನು ಬಳಸುವಂತಿಲ್ಲ. ಈ ಪೈಕಿ ಪ್ರಮುಖ ಮಾನದಂಡಗಳು ಹೀಗಿವೆ. ವಿಪತ್ತು ಶಮನ ನಿಧಿ ಹಣವನ್ನು ಕೇವಲ ಕಟ್ಟಡಗಳನ್ನು ಕಟ್ಟೋದಕ್ಕೆ ಅಥವಾ ಕಚೇರಿ ವೆಚ್ಚಗಳಿಗೆ ಬಳಸುವಂತಿಲ್ಲ. ಕಡ್ಡಾಯವಾಗಿ ವಿಪತ್ತು ತಡೆಗಟ್ಟುವ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸಬೇಕು. ಆಯಾ ರಾಜ್ಯದಲ್ಲಿ ಹೆಚ್ಚಾಗಿ ಕಾಡುವ ವಿಪತ್ತುಗಳನ್ನು ಆಧರಿಸಿ ಯೋಜನೆಗಳನ್ನು ರೂಪಿಸಬೇಕು.
ವಿಪತ್ತು ಶಮನ ನಿಧಿಯ ಬಳಕೆಗೆ ಅನುಮತಿಸಲಾದ ಪ್ರಮುಖ ಮಾರ್ಗಸೂಚಿ ಕಾಮಗಾರಿಗಳು ಯಾವುವು ಅಂದ್ರೆ, ಮೊದಲನೆಯದು ಪ್ರವಾಹದಿಂದಾಗುವ ಹಾನಿ ತಡೆಯುವಂಥದ್ದು, ಎರಡನೆಯದು ಭೂಕುಸಿತ ತಡೆಗೆ ಪಶ್ಚಿಮ ಘಟ್ಟ ಮತ್ತು ಕೊಡಗು ಜಿಲ್ಲೆಗಳಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಣ್ಣು ಕುಸಿತ ತಡೆಯುವ ಗೋಡೆಗಳ ನಿರ್ಮಾಣ ಮಾಡುವಂತಹ ಕಾಮಗಾರಿಗಳು, ಭೂಕಂಪ ಮತ್ತು ಸಿಡಿಲು ತಡೆ ಸಾರ್ವಜನಿಕ ಕಟ್ಟಡಗಳನ್ನು ಭೂಕಂಪ ನಿರೋಧಕವಾಗಿಸುವುದು ಮತ್ತು ಗ್ರಾಮೀಣ ಭಾಗದ ಶಾಲೆ ಆಸ್ಪತ್ರೆಗಳಿಗೆ ಸಿಡಿಲು ವಾಹಕಗಳನ್ನು ಅಳವಡಿಸುವುದು. ಇಂತಹ ಕಾಮಗಾರಿಗಳಿಗೆ ವಿಪತ್ತು ಶಮನ ನಿಧಿ ಬಳಕೆಯ ಮಾರ್ಗಸೂಚಿಗಳು ಅನುಮತಿಸುತ್ತವೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಎನ್ನುವುದು ವಿಪತ್ತು ಬಂದಾಗ ಅಂದ್ರೆ ರೋಗ ಬಂದಾಗ ಪಡೆಯುವ ಚಿಕಿತ್ಸೆ. ಆದರೆ ಮಿಟಿಗೇಷನ್ ಫಂಡ್ ಅಥವಾ ವಿಪತ್ತು ಶಮನ ನಿಧಿ ಎನ್ನುವುದು ಮುಂದೆ ರೋಗ ಬಾರದಂತೆ ತಡೆಯುವ ಮುನ್ನೆಚ್ಚರಿಕಾ ಲಸಿಕೆ. ಇವಿಷ್ಟು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಹಾಗೂ ವಿಪತ್ತು ಶಮನ ನಿಧಿಯ ಎಳೆಯ ವಿವರಗಳು. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ, ನ್ಯೂಸ್ ಡೆಸ್ಕ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಂದ್ರ, ಸದ್ಯೀಗ ಎಸ್ ಡಿ ಆರ್ ಎಫ್ ಬಗ್ಗೆ ಮಾಹಿತಿ ಕೊಟ್ರಿ, NDRF ಕಾರ್ಯವ್ಯಾಪ್ತಿ ಹೇಗೆ, ಇದು ಯಾವ ರೀತಿಯಾದಂಥ ಈ ಫಂಡ್ ಅನ್ನು ಹೇಗೆ ರಿಲೀಸ್ ಮಾಡ್ಕೊಳ್ಳೋದು, ಇದು ಎರಡನ್ನು ಹೊರತುಪಡಿಸಿ ವಿಪತ್ತು ಶಮನ ನಿಧಿ ಇದ್ರ ಕಾರ್ಯವ್ಯಾಪ್ತಿ ಹೇಗೆ, ಇದು ಹೇಗೆ ವರ್ಕ್ ಆಗುತ್ತೆ, ಏನ್ ಕತೆ? ನಿಕೇಶ್, ಈಗ ನಾವು SDRF ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಆ ಹಣ ಪೂರ್ತಿ ಖಾಲಿ ಆಯ್ತು ಅನ್ಕೊಳ್ಳಿ. ಈಗ ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಇದೆ, ಪೂರ್ತಿ ಈಗ ಅಲೋಕೇಟ್ ಆಗಿರೋದನ್ನ ಸಂಪೂರ್ಣವಾಗಿ ಬಳಸ್ಕೋತೀವಿ ನಾವು ರಾಜ್ಯಕ್ಕಾಗಿ. ಅದಾದ ನಂತರ ಏನು ಮಾಡಬೇಕು, ಖಾಲಿ ಆಯ್ತಪ್ಪ SDRF ಎಲ್ಲ ಅಂದರೆ 3 ಮಾರ್ಗಗಳಿದೆ. ನಂಬರ್ 1, ಈಗ ಮುಂದಿನ ವರ್ಷ SDRF ಏನು ರಿಲೀಸ್ ಮಾಡಬೇಕಲ್ಲ ಅವರು, ಅದರಲ್ಲಿ 25% ಹಣವನ್ನು ನಾವು ಮುಂಗಡವಾಗಿ ಪಡ್ಕೋಬೋದು, ಅಡ್ವಾನ್ಸ್ ತೊಗೋಬೋದು ರಾಜ್ಯ ಸರ್ಕಾರ. ಸೊ ಅದನ್ನು ಬಳಸ್ಕೋಬೋದು ಈಗ. ಎರಡನೇದು ಕಂಟಿಂಜೆನ್ಸಿ ಫಂಡ್ ಅಂತ ಇರುತ್ತೆ, ಅಂದರೆ ತುರ್ತು ನಿಧಿ ಅಂತ ಹೇಳಿ, ಅದನ್ನು ಬಳಸ್ಕೋಬೋದು. ಮೂರನೇದು NDRF. ಈ NDRF ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ನೋಡಿ, ಈಗ SDRF ಅನ್ನೋದು ಅಲೋಕೇಟ್ ಆಗಿರೋದಾದರೆ ಇದು ನಾವು ಕೇಳಿ ಪಡೆಯುವಂಥದ್ದು. ಅಂದರೆ ರಾಜ್ಯದ ಬರಗಾಲದ ಸ್ಥಿತಿಯನ್ನು ಅವರಿಗೆ ವಿವರಿಸಿ ಒಂದು ಮನವಿ ಪತ್ರವನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಕೊಡುತ್ತೆ. ಅದನ್ನು ಸ್ಟಡಿ ಮಾಡಿಬಿಟ್ಟು ಅವರೊಂದು ಟೀಮ್ನ ಕಳಿಸ್ತಾರೆ ರಾಜ್ಯಕ್ಕೆ, IMCT ಅಂತ, ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್, ಅಂದರೆ ಅಂತರ್ ಸಚಿವಾಲಯ ಕೇಂದ್ರ ತಂಡವನ್ನು ಕೇಂದ್ರ ಗೃಹ ಸಚಿವಾಲಯ ಕಳಿಸುತ್ತೆ. ಆ ಅಧಿಕಾರಿಗಳು ಇಲ್ಲಿ ಬರ್ತಾರೆ, ಅವರು ಸ್ಟಡಿ ಮಾಡ್ತಾರೆ, ಕಂಪ್ಲೀಟ್ ಸ್ಟಡಿ ಮಾಡಿ ಅವರೊಂದು ರಿಪೋರ್ಟ್ ಕೊಡ್ತಾರೆ ಅಲ್ಲಿಗೆ. ಸೊ ಆ ವರದಿಯನ್ನು ಆಧರಿಸಿ ಕೇಂದ್ರ ಗೃಹ ಸಚಿವರ ನೇತೃತ್ವದ ಉನ್ನತಾಧಿಕಾರ ಸಮಿತಿ ಇರುತ್ತೆ, ಆ ಸಮಿತಿ ಡಿಸೈಡ್ ಮಾಡುತ್ತೆ ಎಷ್ಟು ಕೊಡಬೇಕು NDRF ಅಂಥೇಳಿ. ಸೊ ಆ ರೀತಿ ಸಿಗುವಂಥ ಹಣ ಇದು ರಾಜ್ಯ ಸರ್ಕಾರಕ್ಕೆ. ಅದರಲ್ಲಿ ನೀವು ವಿಪತ್ತು ಶಮನ ನಿಧಿ ಅಂತ ಕೇಳಿದ್ರಲ್ಲ, ಅದು 20% ಅದಕ್ಕೋಸ್ಕರ ನಿಗದಿಯನ್ನು ಮಾಡ್ತಾರೆ. ಅಂದರೆ ಈಗ ನಾವು ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ಅದನ್ನೇ ಹೇಳಿದ್ದೀವಿ. ಈಗ NDRF ಅಥವಾ SDRF ಅನ್ನೋದು ಈಗ ಬರಗಾಲ ಬಂದಿದೆ, ಈಗ ಬಳಸೋದಾದರೆ ಮುಂದೆ ಇಂತಹ ಸ್ಥಿತಿ ಮತ್ತೆ ಎದುರಾಗ್ಬೋದು. ಅದು ಕೇವಲ ಬರಗಾಲ ಒಂದೇ ಅಂತಲ್ಲ, ಪ್ರವಾಹ ಆಗಿರ್ಬೋದು ಅಥವಾ ಭೂಕಂಪ ಆಗಿರ್ಬೋದು, ಅಂಥದ್ದು ಬಾರದ ಹಾಗೆ ತಡೆಗಟ್ಟುವಂತಹ ಪ್ರಯತ್ನ ಈ ವಿಪತ್ತು ಶಮನ ನಿಧಿಯ ಮೂಲಕ ಮಾಡಲಿ ಅಂತ 20% ಅದಕ್ಕೋಸ್ಕರ ನಿಗದಿ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಹಾಗೂ ಈಗ ರಾಜ್ಯದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಇದು ತುಂಬಾ ರೆಲೆವೆಂಟ್. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ, ನಿಮ್ಮೆಲ್ಲ ಮಾಹಿತಿ.